ಕೀರ್ತನೆ 34:1 ಕೀರ್ತನೆಗಾರನಾದಂಥ ದಾವೀದನು ಹೇಳ್ತಾನೆ, ಕರ್ತನ ಸ್ತೋತ್ರವು ಯಾವಾಗಲೂ ಕೂಡ ನನ್ನ ಬಾಯಲ್ಲಿರುವುದೆಂಬುದಾಗಿ. ಪ್ರಿಯರೇ, ನಾವೆಲ್ಲರೂ ಕೂಡ ಉಂಟಾಗಲ್ಪಟ್ಟಿರುವಂಥದ್ದೇ ಆತನನ್ನು ಸ್ತುತಿಸಲಿಕ್ಕೆಂದೇ. ದೇವರು ಒಂದು ಗುಂಪು ಜನರನ್ನು ತನ್ನನ್ನು ಸ್ತುತಿಸುವುದಕ್ಕಾಗಿಯೇ ಆರಿಸಿಕೊಂಡದೆಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದಲ್ವಾ. ಈ ಒಂದು ದಿನವೂ ಕೂಡ ಆ ಒಂದು ದೇವರನ್ನು ಮನಸ್ಸಾರೆ ನಾವು ಆರಾಧಿಸುವುದಕ್ಕಾಗಿ, ಮಹಿಮೆ ಪಡಿಸುವುದಕ್ಕಾಗಿ ತಾನೇ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ನಿಮ್ಮ ಕೈಯಲ್ಲಿ ಜಿಲ್ಲರಿಗಳನ್ನು ತೆಗೆದುಕೊಳ್ಳ್ರಿ, ನಿಮ್ಮ ಸಂಗಡ ಬೈಬಲ್ನ ಇಟ್ಕೊಳ್ರಿ. ಸ್ವಲ್ಪ ಸಮಯ ಕಾಲ ದೇವರನ್ನು ನಮ್ಮನ್ನೇ ಮರೆತವರಾಗಿ, ನಮ್ಮ ಕಷ್ಟಗಳು, ನಮ್ಮ ಹೋರಾಟಗಳು, ದಿನನಿತ್ಯವೂ ನಾವು ಹಾದು ಹೋಗುವಂಥ ಎಲ್ಲ ರೀತಿಯಾದಂಥ ಒತ್ತಡಗಳು ಎಲ್ಲವನ್ನು ಸ್ವಲ್ಪ ಸಮಯ ಮರೆತು ಸರ್ವಭೌಮನಾದ ದೇವರ ಮುಂದೆ ಎಲ್ಲವೂ ಮೇಣದಂತೆ ಕರಗಿ ಹೋಗ್ತದೆ ಎಂಬುದಾಗಿ ನಂಬಿ ನಮ್ಮನ್ನೇ ನಾವು ಅರ್ಪಿಸಿಕೊಟ್ಟವರಾಗಿ ಈ ಸಮಯದಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. ದೇವರಿಗೆ ಇಷ್ಟವಾದಂಥ ಆರಾಧನೆ ಯಾವುದು ಗೊತ್ತಾ ಪ್ರಿಯರೇ? ನಮ್ಮ ಪ್ರಾಣ, ನಮ್ಮ ಆತ್ಮ, ನಮ್ಮ ಶರೀರವನ್ನು ಸಜೀವ ಬಲಿಯಾಗಿ ಆತನ ಮುಂದೆ ಒಪ್ಪಿಸಿಕೊಡುವಂಥದ್ದೇ ಶ್ರೇಷ್ಠವಾದ ಆರಾಧನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಹೋರಿಗಳ ಬಲಿಯಲ್ಲಿ ಸಂತೋಷ ಪಡುವ ದೇವರಾತನಲ್ಲ. ಆತನು ಸಂತೋಷ ಪಡುವಂಥದ್ದು ನಮ್ಮ ಜೀವನವನ್ನೇ ಆತನ ಮುಂದೆ ದಹನ ಬಲಿಯಾಗಿ ಅರ್ಪಿಸಿ, ಕರ್ತನೇ, ಈ ಒಂದು ಬಲಿಯು ಸ್ತೋತ್ರ ಬಲಿಯಾಗಿದೆ ಅಪ್ಪ, ನಿನ್ನನ್ನು ಘನಪಡಿಸುವುದಕ್ಕಾಗಿ, ಮಹಿಮೆ ಪಡಿಸುವುದಕ್ಕಾಗಿ ನನ್ನನ್ನೇ ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಈ ಒಂದು ಸಂಜೆ ಸಮಯದಲ್ಲಿ ಒಪ್ಪಿಸಿಕೊಟ್ಟು ನನ್ನೊಂದಿಗೆ ದೇವರನ್ನು ಆರಾಧಿಸಿರ. ನನ್ನ ಮನವೇ ಆತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ಆತನು ಮಾಡಿರುವ ಒಂದು ಉಪಕಾರವನ್ನು ಕೂಡ ನೀ ಮರೆಯಕೂಡದು ಎಂಬುದಾಗಿ ಕೀರ್ತನೆಗಾರನಾದ ದಾವೀದನು ಹೇಳಿದ ಹಾಗೆ ನಾವು ಕೂಡ ಈ ದಿನ ಆ ಒಂದು ಕೀರ್ತನೆಯನ್ನು ಹಾಡಾಗಿ ನಾವು ಹಾಡಿ ದೇವರನ್ನು ಮಹಿಮೆ ಪಡಿಸೋಣವಾ? ಆಮೆನ್. ಮನವೇ 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 ಯೆಹೋವನನ್ನು ಸ್ತುತಿಸು. ಮನವೇ 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 ನೀ ಆತನನ್ನು ಕೀರ್ತಿಸು. ಮನವೇ 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 ಯೆಹೋವನನ್ನು ಸ್ತುತಿಸು. ಮನವೇ 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 ನೀ ಆತನನ್ನು ಕೀರ್ತಿಸು. ಕೀರ್ತನೆಗಾರನಾದಂಥ ದಾವೀದನು ಈ ಒಂದು ಭಾಗದಲ್ಲಿ, ಈ ಕೀರ್ತನೆಯಲ್ಲಿ ಏನೆಲ್ಲ ಆಶೀರ್ವಾದಗಳು, ಏನೆಲ್ಲ ಒಳಿತು ಆತನು ಹೊಂದಿಕೊಂಡನೆಂಬುದಾಗಿ ಆತನು ಪಟ್ಟಿಯನ್ನು ಮಾಡ್ತಾನೆ. ಪ್ರಿಯರೇ, ಅದೇನೆಂದರೆ, ಕರ್ತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿದ್ದಾರೆ ಮನವೇ. ಆತನು ನಿನ್ನ ಎಲ್ಲ ರೋಗಗಳನ್ನು ವಾಸಿ ಮಾಡಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರೈಸುವ ದೇವರಾತನು. ಹತ್ತಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡುವ ದೇವರೆಂಬುದಾಗಿ ಅದೆಲ್ಲವನ್ನ ನೆನೆಸಿನೇ ಆತನು ಹೇಳ್ತಾನೆ, ಆತನು ಮಾಡಿರುವಂಥ ಉಪಕಾರಗಳನ್ನು ಮರಿಬೇಡ ಎಂಬುದಾಗಿ. ನಾವು ಕೂಡ ಅವೆಲ್ಲವುಗಳನ್ನು ನೆನೆಸಿ ದೇವರಿಗೆ ಅದನ್ನು ಕೃತಜ್ಞತೆಯೊಂದಿಗೆ ನಾವು ದೇವರನ್ನು ಮಹಿಮೆಪಡಿಸೋಣ. ಆತನು ನಿನ್ನ ಅಪರಾಧಗಳ ಕ್ಷಮಿಸಿರುವ, ಸಮಸ್ತ ರೋಗವನ್ನು ವಾಸಿ ಮಾಡಿರುವ. ಆತನು ನಿನ್ನ ಅಪರಾಧಗಳ ಕ್ಷಮಿಸಿರುವ, ಸಮಸ್ತ ರೋಗವನ್ನು ವಾಸಿ ಮಾಡಿರುವ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆ ಪೂರೈಸಿ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆ ಪೂರೈಸಿ. ಹದ್ದಿಗೆ ಬರುವಂತೆ ಯೌವನವ ತಿರುಗಿ ಬರಮಾಡುವ, ಹದ್ದಿಗೆ ಬರುವಂತೆ ಯೌವನವ ತಿರುಗಿ ಬರಮಾಡುವ. ಮನವೇ 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 ಯೆಹೋವನನ್ನು ಸ್ತುತಿಸು. ಮನವೇ 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 ನೀ ಆತನನ್ನು ಕೀರ್ತಿಸು. ಮನವೇ 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 ಯೆಹೋವನನ್ನು ಸ್ತುತಿಸು. ಮನವೇ 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 ನೀ ಆತನನ್ನು ಕೀರ್ತಿಸು. ತಾಯಿ ತಂದೆ ನಿನ್ನನ್ನು ಮರೆತರೂ ಕೂಡ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ಆತನು ನಿನ್ನನ್ನು ಕಾಯುವ ದೇವರಾಗಿದ್ದಾನೆ ಅಲ್ವಾ. ಆತನು
ನಿದ್ರಿಸುವುದೂ ಇಲ್ಲ, ತೂಕಡಿಸುವುದೂ ಇಲ್ಲ. ಆಮೆನ್. ಎಂಥ ಒಳ್ಳೆ ದೇವರನ್ನ ಆರಾಧಿಸ್ತೇವಲ್ವಾ. ನಮ್ಮ ಮನಸ್ಸು, ನಮ್ಮ ಹೃದಯವು ಯಾವಾಗಲೂ ಆತನ ಮಾಡಿರುವಂಥ ಉಪಕಾರನ ಮರಿಲೇಬಾರ್ದು ಪ್ರಿಯರೇ. ಬನ್ನಿರಿ, ನಾವು ಕೂಡ ಮನಸ್ಸಾರೆ ಆತನ ಪ್ರೀತಿಗೆ, ತಾಯಿಗಿಂತ ಮಿಗಿಲಾದ ಪ್ರೀತಿಗೆ ನಾವು ವಂದನೆ ಹೇಳೋಣ. ತಾಯಿಯು ತಂದೆಯು ನಿನ್ನ ತೊರೆದರು, ನೀ ಆರಾಧಿಸುವ ದೇವರು ಕೈ ಬಿಡನು. ತಾಯಿಯು ತಂದೆಯು ನಿನ್ನ ತೊರೆದರು, ನೀ ಆರಾಧಿಸುವ ದೇವರು ಕೈ ಬಿಡನು. ನಿನ್ನನ್ನು ಕಾಯುವವನು ನಿದ್ರಿಸನು, ನಿನ್ನನ್ನು ಕಾಯುವವನು ನಿದ್ರಿಸನು. ತೂಕಡಿಸದೆ ನಿದ್ರಿಸದೆ ನಿನ್ನನ್ನು ಕಾಯುವನು, ತೂಕಡಿಸದೆ ನಿದ್ರಿಸದೆ ನಿನ್ನನ್ನು ಕಾಯುವನು. ಮನವೇ 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 ಯೆಹೋವನನ್ನು ಸ್ತುತಿಸು. ಮನವೇ 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 ನೀ ಆತನನ್ನು ಕೀರ್ತಿಸು. ಮನವೇ 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 ಯೆಹೋವನನ್ನು ಸ್ತುತಿಸು. ಮನವೇ 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 ನೀ ಆತನನ್ನು ಕೀರ್ತಿಸು. ನಮ್ಮ ಪಾಪಗಳನ್ನ, ನಮ್ಮ ದ್ರೋಹಗಳನ್ನ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರವಾಗಿ ದೇವರು ಅದನ್ನು ದೂರ ಮಾಡಿದ್ದಾರೆ ಪ್ರಿಯರೇ. ನಮ್ಮ ದೇವರು ಕ್ಷಣ ಮಾತ್ರಕ್ಕೆ ಕೋಪಿಸಿಕೊಂಡ್ರೂ ಕೂಡ ಆತನ ಪ್ರೀತಿಯನ್ನು ನಮ್ಮ ಮೇಲೆ ಶಾಶ್ವತವಾಗಿ ತೋರಿಸುವ ದೇವರು. ಬನ್ನಿ, ಆ ತಂದೆಯನ್ನು ಮಹಿಮೆ ಪಡಿಸೋಣ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಿನ್ನ ದ್ರೋಹಗಳನ್ನು ಅಷ್ಟು ದೂರ ಮಾಡಿದನು. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಿನ್ನ ದ್ರೋಹಗಳನ್ನು ಅಷ್ಟು ದೂರ ಮಾಡಿದನು. ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯು, ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯು, ಕನಿಕರವು ಉಳ್ಳವನು ನನ್ನ ದೇವರು. ಕನಿಕರವು ಉಳ್ಳವನು ನಿನ್ನ ದೇವರು. ಮನವೇ 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 ಯೆಹೋವನನ್ನು ಸ್ತುತಿಸು. ಮನವೇ 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 ಆತನನ್ನು ಕೀರ್ತಿಸು. मेरे मन मेरे मन मेरे मन मेरे मन तू यीशु को स्तुति कर. मेरे मन मेरे मन मेरे मन मेरे मन तू उसी को सराहो. पूरब और पश्चिम जितना दूर है उतना दूर तेरे पापों को दूर किया है. पूरब और पश्चिम जितना दूर है उतना दूर तेरे पापों को दूर किया है. तेरा यहोवा दया का सागर है. तेरा यहोवा दया का सागर है. भला है प्यारा है सबसे ऊंचा है. भला है प्यारा है सबसे ऊंचा है. मेरे मन मेरे मन मेरे मन मेरे मन तू यीशु को स्तुति कर. मेरे मन मेरे मन मेरे मन मेरे मन तू उसी को सराहो. मेरे मन मेरे मन मेरे मन मेरे मन तू यीशु को स्तुति कर. मेरे मन मेरे मन मेरे मन मेरे मन तू उसी को सराहो. ಆತನಲ್ಲಿ ಮೊರೆ ಹೊಕ್ಕಿರುವವರು ಅವರು ಧನ್ಯರೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಓಹೋ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಆತನಲ್ಲಿ ನಂಬುವವರಿಗೆ ಯಾವ ಮೇರಿಗೂ ಕೊರತೆ ಇಲ್ಲ. ನನ್ನ ಪ್ರೀತಿಯ ದೇವಜನರೇ, 34ನೇ ಕೀರ್ತನೆ ಹೀಗೆ ಮಾತನಾಡುವಂಥದ್ದಾಗಿದ್ದರೆ 23ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನಾದ ದಾವೀದನು ಹೇಳ್ತಾನೆ, ಕರ್ತನು ನನಗೆ ಕುರುಬನು, ನನಗೆ ಕೊರತೆ ಇಲ್ಲ.
ಆತನು ಹಸಿರು ಹುಲ್ಲುಗಾವಲಿನಲ್ಲಿ ನನ್ನನ್ನು ತಗ್ಗಿಸುವ ದೇವರು, ವಿಶ್ರಾಂತಿಯ ನೀರಿನ ಬಳಿಯಲ್ಲಿ ನನ್ನನ್ನು ಬರಮಾಡುವ ದೇವರು ಎಂಬುದಾಗಿ ನನ್ನ ಪ್ರೀತಿಯ ದೇವಜನರೇ, ಈ ಒಂದು ಸಮಯದಲ್ಲಿ ಕೂಡ ನಾವು ದೇವರನ್ನ ನಾವು ನೋಡಿ ಹೇಳೋಣ, ದೇವರೇ ನಾನು ನಿನ್ನನ್ನು ಮಾತ್ರ ನಾನು ನಂಬಿದ್ದೇನೆಪ್ಪ, ನೀನೇ ನನಗೆ ಕೋಟೆಯು, ನನಗೆ ಗುರಾಣಿಯು, ನನಗೆ ವಿಶೇಷವಾದ ಸಹಾಯಕನು ನೀನೇ ದೇವರೇ. ಅಪ್ಪ, ನಿನ್ನ ಸಮ್ಮುಖದಲ್ಲಿ ನಾನು ನಿನ್ನ ನಂಬಿ ಬಂದಿದ್ದೇನೆ, ನಿನ್ನ ಹುಡುಕಿ ಬಂದಿದ್ದೇನೆ ಅಪ್ಪ. ನನ್ನ ಕಾಲುಗಳನ್ನು ಬಲಪಡಿಸುವ ದೇವರು, ನನ್ನನ್ನು ಗುಡ್ಡಗಳನ್ನು ದಾಟ ಮಾಡುವಂಥ ದೇವರು ನೀವು. ನನ್ನನ್ನು ಬಲಪಡಿಸಿ ಆದರಣೆ ಪಡಿಸಿ ನನ್ನ ಕಣ್ಣೀರನ್ನು ಒರೆಸಿ ನನ್ನ ಇಕ್ಕಟ್ಟುಗಳಲ್ಲಿ ನನಗೆ ಸಹಾಯ ಮಾಡುವಂಥ ದೇವರು. ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುವಾಗ ನನ್ನ ಸಂಗಡ ಇದ್ದು ಅಪ್ಪ ನಡೆಸುವ ದೇವರು ನೀವು ಆಗಿದ್ದೀರಿ ಅಪ್ಪ. ಅಪ್ಪ, ನನ್ನ ಕಾಲು ಕಲ್ಲಿಗೆ ತಗಲದಂತೆ ಕಾಪಾಡುವ ದೇವರು ನೀನು ಅಪ್ಪ. ಈ ಜೀವಿತವು ನಿನ್ನನ್ನು ಮಾತ್ರ ನಂಬಿದೆ ಅಪ್ಪ, ನಿನ್ನನ್ನು ಮಾತ್ರ ನಂಬಿದೆ. ಈ ಲೋಕದಲ್ಲಿರುವಂಥ ಜನರು ಕೆಲವೊಬ್ಬರು ರಥಬಲದ ಮೇಲೆ, ಕೆಲವರು ಅಶ್ವ ಬಲದ ಮೇಲೆ ಆತುಕೊಳ್ಳುವರು, ಕೆಲವರು ಮನುಷ್ಯರ ಮೇಲೆ, ಪ್ರಭುಗಳ ಮೇಲೆ ಆತುಕೊಳ್ಳುವರು. ಆದರೆ ನಾನು ನಿನ್ನನ್ನು ಮಾತ್ರ ನಂಬಿದ್ದೇನೆ ಅಪ್ಪ. ನನ್ನನ್ನು ಕೈ ಬಿಡದ ದೇವರು ನೀನು. ಆಪತ್ ಕಾಲದಲ್ಲಿ ನನಗೆ ಸಹಾಯ ಮಾಡುವಂಥ ದೇವರು ನೀನು. ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧ ಮಾಡುವಂಥ ದೇವರು ನೀನು. ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ ನನ್ನೊಂದಿಗೆ ಸೇರಿ ಹಾಡೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದೆ, ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆಯ ನೀಡಿದೆ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದೆ, ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆಯ ನೀಡಿದೆ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೆ, ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದೆ. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೆ, ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದೆ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನಿನ್ನ ಪಾದ ಶರಣು ಮಾಡಿ యేసయ్య, ನಿನ್ನಲ್ಲಿ ಉಲ್ಲಾಸಿಸುವೆ. ಶುಭವು ಕೃಪೆಯು ಎಂದು ಇರುವುದು ನಿನ್ನಯ ದಯೆಯಿಂದಲೇ. ನಿನ್ನ ಪಾದ ಶರಣು ಮಾಡಿ యేసయ్య, ನಿನ್ನಲ್ಲೇ ಉಲ್ಲಾಸಿಸುವೆ. ಶುಭವು ಕೃಪೆಯು ಎಂದು ಇರುವುದು ನಿನ್ನಯ ದಯೆಯಿಂದಲೇ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಎಲ್ಲರೂ ಹೇಳೋಣವಾ,
ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಚಿಂತೆಯೂ ಇಲ್ಲ, ಕಳವಳವಿಲ್ಲ, ಕಣ್ಣೀರು ನನಗಿಲ್ಲ, ನೀನು ಜೊತೆಯಲ್ಲಿ ಇರುವಾಗ. ಶೋಧನೆ ಇಲ್ಲ, ವೇದನೆ ಇಲ್ಲ, ಯಾವ ಭಯವೂ ಇಲ್ಲ, ನೀನು ಕಾಣುವಾಗ. ಆಶ್ರಯಗಿರಿಯಾದೆ, ನನ್ನ ಬಲವಾದ ಗುರಾಣಿಯಾದೆ. ಆಶ್ರಯಗಿರಿಯಾದೆ, ನನ್ನ ಬಲವಾದ ಗುರಾಣಿಯಾದೆ, ನನ್ನ ಬಲವಾದ ಕೇಡ್ಯವಾದೆ, ನನ್ನ ಬಲವಾದ ಕೇಡ್ಯವಾದೆ. ಮೆಸ್ಸಿಯ ಮೆಸ್ಸಿಯ ಪ್ರಿಯ ಮೆಸ್ಸಿಯ, ನನ್ನ ಪ್ರಿಯ ಮೆಸ್ಸಿಯ. ಮೆಸ್ಸಿಯ ಮೆಸ್ಸಿಯ ಪ್ರಿಯ ಮೆಸ್ಸಿಯ, ನನ್ನ ಪ್ರಿಯ ಮೆಸ್ಸಿಯ. ಇಮ್ಮಾನುವೆಲ್ ಎಲ್ ರೋಹಿ, ನನ್ನ ಸಂಗಡ ಇರುವವನೇ, ನನ್ನನ್ನು ಕಾಣುವವನೇ. ಇಮ್ಮಾನುವೆಲ್ ಎಲ್ ರೋಹಿ, ನನ್ನ ಸಂಗಡ ಇರುವವನೇ, ನನ್ನನ್ನು ನೋಡುವವನೇ. ಮೆಸ್ಸಿಯ ಮೆಸ್ಸಿಯ ಪ್ರಿಯ ಮೆಸ್ಸಿಯ, ನನ್ನ ಪ್ರಿಯ ಮೆಸ್ಸಿಯ. ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದಂತಹ ಸಂತೋಷ ಉಂಟು ಪ್ರಿಯರೇ. ನಮ್ಮ ಕಣ್ಣೀರು, ದುಃಖ, ನಮ್ಮ ವೇದನೆಗಳು, ಎಲ್ಲ ಚಿಂತಾ ಭಾರಗಳೆಲ್ಲವನ್ನ ಒಂದೆಡೆ ನಾವು ಸುರಿಸಿ ನಿಶ್ಚಿಂತೆಯಿಂದ ಉಲ್ಲಾಸದಿಂದ ನಾವು ಜೀವಿಸ್ತೇವೆಂದರೆ ಅದು ದೇವರ ಸಮ್ಮುಖ ಮಾತ್ರವೇ. ಆತನ ಸಮ್ಮುಖದಲ್ಲಿಯೇ ಬಿಡುಗಡೆ, ಆತನ ಸಮ್ಮುಖದಲ್ಲಿಯೇ ಸ್ವಸ್ಥತೆ, ಆತನ ಸಮ್ಮುಖದಲ್ಲಿಯೇ ಎಲ್ಲ ಶಾಪಗಳು ನೀಗಲ್ಪಡುವಂಥದ್ದಾಗಿದೆ. ಬನ್ನಿ ನನ್ನೊಂದಿಗೆ ಸೇರಿ ಕರ್ತನ ನಾಮವನ್ನು ಮೇಲೆ ಎತ್ತಿ ನಾವು ಘನಪಡಿಸೋರಾಗಿರೋಣ. ಆಮೆನ್. ಸಂತೋಷ ಬಂತು, ಸಮಾಧಾನ ತಂತು, ನೆಮ್ಮದಿ ದೊರಕಿತೀಗ, ನೀನು ಜೊತೆಯಲ್ಲಿ ಇರುವಾಗ. ಅತಿಶಯ ಬಂತು, ಆನಂದ ತಂತು, ಹೃದಯ ನಲಿತೀಗ, ನೀನು ಜೊತೆಯಲ್ಲಿ ಇರುವಾಗ. ಯೆಹೋವಾ ಈರೆಯಾದೆ, ನನ್ನ ಆಸೆ ಆಕಾಂಕ್ಷೆಯಾದೆ. ಯೆಹೋವಾ ಈರೆಯಾದೆ, ನನ್ನ ಆಸೆ ಆಕಾಂಕ್ಷೆಯಾದೆ, ನನ್ನ ಒದಗಿಸುವ ಕರ್ತನಾದೆ, ನನ್ನ ಒದಗಿಸುವ ಕರ್ತನಾದೆ. ಮೆಸ್ಸಿಯ ಮೆಸ್ಸಿಯ ಪ್ರಿಯ ಮೆಸ್ಸಿಯ, ನನ್ನ ಪ್ರಿಯ ಮೆಸ್ಸಿಯ. ಮೆಸ್ಸಿಯ ಮೆಸ್ಸಿಯ ಪ್ರಿಯ ಮೆಸ್ಸಿಯ, ನನ್ನ ಪ್ರಿಯ ಮೆಸ್ಸಿಯ. ಇಮ್ಮಾನುವೆಲ್ ಎಲ್ ರೋಹಿ, ನನ್ನ ಸಂಗಡ ಇರುವವನೇ, ನನ್ನನ್ನು ಕಾಣುವವನೇ. ಇಮ್ಮಾನುವೆಲ್ ಎಲ್ ರೋಹಿ, ನನ್ನ ಸಂಗಡ ಇರುವವನೇ. ಹೋ ಹೋ ಹೋ, ಇಮ್ಮಾನುವೆಲ್ ಎಲ್ ರೋಹಿ, ನನ್ನ ಸಂಗಡ ಇರುವವನೇ, ನನ್ನನ್ನು ನೋಡುವವನೇ. ಮೆಸ್ಸಿಯ ಮೆಸ್ಸಿಯ ಪ್ರಿಯ ಮೆಸ್ಸಿಯ, ನನ್ನ ಪ್ರಿಯ ಮೆಸ್ಸಿಯ. ಮೆಸ್ಸಿಯ ಮೆಸ್ಸಿಯ ಪ್ರಿಯ ಮೆಸ್ಸಿಯ, ನನ್ನ ಪ್ರಿಯ ಮೆಸ್ಸಿಯ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಆತನ ಬಿಟ್ಟರೆ ನಮ್ಮ ಜೀವಿತದಲ್ಲಿ ನಮ್ಮ ಜೀವನಕ್ಕೆ ಅರ್ಥನೇ ಇಲ್ಲ ರೀ ಪ್ರಿಯರೇ. ನಾವು ನಮ್ಮ ದೇವರನ್ನು ಎಷ್ಟು ಮೇಲೆ ನಮ್ಮ ಜೀವಿತದಲ್ಲಿ ಇಟ್ಟಿದ್ದೇವೆ ಎಂಬುದಾಗಿ ಒಂದು ಬಾರಿ ಯೋಚನೆ ಮಾಡಿ ನೋಡೋಣ. ನಮಗಿರುವಂಥ ಎಲ್ಲ ಐಶ್ವರ್ಯಕ್ಕಿಂತಲೂ ಆತನು ಮೇಲಾಗಿದ್ದಾನ. ನಮಗಿರುವಂಥ ಎಲ್ಲ ರೀತಿಯಾದಂಥ ಸೊತ್ತು, ಎಲ್ಲ ರೀತಿಯಾದಂಥ ಹೆಸರು, ಹೊಗಳಿಕೆ, ಎಲ್ಲದಕ್ಕೂ ಮೇಲಾಗಿ, ನಮ್ಮ ಕೆಲಸಕ್ಕೂ ಮೇಲಾಗಿ, ನಮಗಿರುವಂಥ ಎಲ್ಲ ಕಾರ್ಯಗಳಿಗಿಂತಲೂ ದೇವರು ಮೇಲಾಗಿದ್ದಾನೆ ಎಂಬುದಾಗಿ ಒಂದು ಬಾರಿ ಯೋಚನೆ ಮಾಡಿ ನೋಡೋಣ ಪ್ರಿಯರೇ. ಕರ್ತನ
ಆತನ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆಮೆನ್. ನೀವು ದೇವರ ವಾಕ್ಯವನ್ನು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ ಅದರಲ್ಲಿ 26ನೇ ಅಧ್ಯಾಯ ಮಾತ್ರವಲ್ಲದೆ ಆ ಒಂದು ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆ ಯೇಸು ಕ್ರಿಸ್ತನು ಆತನ ಊಟಕ್ಕೆ ಕುಳಿತಿರುವಾಗ ಒಂದು ಸ್ತ್ರೀಯು ಬೆಲೆ ಬಾಳುವಂಥ ಆ ಒಂದು ತೈಲವನ್ನು, ಅಚ್ಚ ಜಟಮಾಂಸ ತೈಲವನ್ನು ಆಕೆ ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ಯೇಸುವಿನ ಮೇಲೆ ಅದನ್ನು ಸುರಿಸಿ ಆತನ ಪಾದವನ್ನು ಆಕೆ ತನ್ನ ತಲೆಯ ಕೂದಲಿನಿಂದ ಒರೆಸಿದಳೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ವ. ನನ್ನ ಪ್ರೀತಿಯ ದೇವಜನರೇ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಒಂದು ತೈಲವು ಬಹಳ ಬೆಲೆ ಉಳ್ಳಂಥದ್ದಾಗಿತ್ತು, ಬಹಳ ಬೆಲೆ ಉಳ್ಳಂಥದ್ದಾಗಿತ್ತು. ಅದನ್ನು ಕೊಂಡುಕೊಳ್ಬೇಕಂದ್ರೆ 1 ವರ್ಷ ಪೂರ್ತಿಯಾಗಿ ಒಂದು ದಿನವೂ ಬಿಡದೆ ಕೆಲಸ ಮಾಡಿದರೆ ಅದರಿಂದ ಬರುವಂಥ ಆ ಒಂದು ಸಂಬಳದಿಂದ ಕೊಂಡುಕೊಳ್ಳುವಂಥ ಒಂದು ಪದಾರ್ಥವೂ ಅದಾಗಿತ್ತು ಪ್ರಿಯರೇ. ನಾನು ಅನಿಸ್ತೇನೆ ಆ ಒಂದು ದಿನಗಳಲ್ಲಿ ಅದನ್ನು ಕೇವಲ ಐಶ್ವರ್ಯವಂತರು ಮಾತ್ರನೇ ಅದನ್ನು ಕೊಂಡುಕೊಳ್ತಾ ಇದ್ದರು. ಮಾತ್ರವಲ್ಲದೆ ಅದನ್ನು ಎಷ್ಟು ಬೇಕೋ ಅಷ್ಟೇ ಮಾತ್ರ ಅದನ್ನು ಬಳಕೆ ಮಾಡಿಕೊಂಡು ಹಾಗೆಯೇ ಅದನ್ನು ಜೋಪಾನವಾಗಿ ಇಟ್ಟು ಕಾಪಾಡಿಕೊಳ್ತಾ ಇದ್ದರು. ಆದರೆ ಆ ಒಂದು ಸ್ತ್ರೀಯು ಯೇಸು ಊಟಕ್ಕೆ ತನ್ನ ಶಿಷ್ಯರೊಂದಿಗೆ ಕುಳಿತಿರುವಂಥದ್ದನ್ನು ಕಂಡಾಗ ಆಕೆ ಆ ತೈಲವನ್ನು ತಂದು ಆ ತೈಲವನ್ನೇ ಸಂಪೂರ್ಣವಾಗಿ ಆ ಒಂದು ಬುದ್ದಲಿಯಲ್ಲಿ ಏನೂ ಉಳಿದಿರದ ಹಾಗೆ ಸಂಪೂರ್ಣವಾಗಿ ಆತನ ಮೇಲೆ ಸುರಿದು ಆ ಒಂದು ಮನೆ ಸಂಪೂರ್ಣವಾಗಿ ಆ ತೈಲದ ಒಂದು ಸುವಾಸನೆ ಅದನ್ನು ಸುರಿದು ತನ್ನ ತಲೆಯ ಕೂದಲಿನಿಂದ ಆತನ ಪಾದವನ್ನು ಒರೆಸಿದಳು. ಅಲ್ಲಿದ್ದಂಥ ಎಲ್ಲರೂ ಕೂಡ ಆಶ್ಚರ್ಯಪಟ್ಬಿಟ್ರು. ಅವರೆಲ್ಲ ಅಂದ್ಕೊಂಡ್ರು, ಈ ಒಂದು ತೈಲ ತಂದು ಯೇಸುವಿನ ಕೈಯಲ್ಲಿ ಕೊಡ್ತಾರೋ ಅಥವಾ ಇಲ್ಲಿರೋರು ಎಲ್ಲರಿಗೂ ಅದನ್ನು ಹಂಚ್ತಾರೋ, ಯಾಕಂದರೆ ಅದು ಅಷ್ಟು ಬೆಲೆ ಬಾಳುವಂಥದ್ದಲ್ವಾ ಎಂಬುದಾಗಿ. ಆದರೆ ಆಕೆಯು ಆ ಒಂದು ತೈಲದ ಆ ಭರಣಿಯನ್ನು ಒಡೆದಾಗ, ಅದನ್ನು ತೆರೆದು ಸುರಿದು ಬಿಟ್ಟಾಗ ಎಲ್ಲರ ಹೃದಯದಲ್ಲಿಯೂ ಕೂಡ, ಎಲ್ಲರ ಆಲೋಚನೆಯಲ್ಲಿಯೂ ಕೂಡ ಒಂದು ಅಚ್ಚರಿ. ಅಯ್ಯೋಯ್ಯೋ, ಇಷ್ಟು ಬೆಲೆ ಬಾಳುವಂಥ ಒಂದು ತೈಲವನ್ನು ಈಗ ಈ ರೀತಿಯಲ್ಲಿ ಸುರಿಸ್ಬಿಟ್ಲಲ್ವ. ಅಯ್ಯಯ್ಯೋ, ಇದರ ಬೆಲೆ ಗೊತ್ತಿದೆಯಾ ಇವಳಿಗೆ? ಈಕೆ ಒಬ್ಬಳು ಹುಚ್ಚಳಾಗಿರಬೇಕು. ಅಯ್ಯೋ, ಈ ರೀತಿಯಾಗಿ ಯಾರಾದರೂ ಮಾಡ್ತಾರ? ಅಯ್ಯಯ್ಯೋ, ಈ ಒಂದು ಇಷ್ಟು ಬೆಲೆ ಬಾಳುವಂಥ ಈ ಒಂದು ತೈಲವನ್ನು ಇಟ್ಕೊಂಡು ಬೇರೆ ಯಾವುದಕ್ಕಾದರೂ ಹಣವನ್ನು ಉಪಯೋಗಿಸಿರ್ಬೋದಲ್ವಾ, ಅದನ್ನು ಬಡವರಿಗೆ ಕೊಟ್ಟಿರ್ಬೋದಲ್ವ ಎಂಬುದಾಗಿ ಎಲ್ಲರೂ ಮಾತನಾಡಿಕೊಂಡ್ರೆ ಅಲ್ಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ. ಹೌದು ನನ್ನ ಪ್ರೀತಿಯ ದೇವಜನರೇ, ಆ ಒಂದು ಸ್ತ್ರೀಗೂ ಕೂಡ ಅದು ಸರ್ವಸಾಧಾರಣವಾಗಿರಲಿಲ್ಲ. ಆ ಒಂದು ತೈಲವನ್ನು ತರುವಂಥದ್ದು ಬಹಳ ದಿನದ ಪ್ರಯಾಸವೇ, ಅದು ಬಹಳ ಬೆಲೆ ಬಾಳುವಂಥದ್ದು ಎಂಬುದಾಗಿ ಅವಳಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು. ಆ ಒಂದು ದಿನ ಆ ಒಂದು ತೈಲವನ್ನು ತಂದು ಯೇಸುವಿನ ಮೇಲೆ ಹಾಕುವುದಕ್ಕೆ ಅದನ್ನು ತರುವಾಗಲೇ ಆಕೆಗೆ ಗೊತ್ತಿತ್ತು, ಇವರೆಲ್ಲರೂ ಕೂಡ ನನ್ನನ್ನು ಮಾತನಾಡ್ತಾರೆ, ನನ್ನನ್ನು ದೂಷಿಸ್ತಾರೆ, ನಾ ಮಾಡುವಂಥ ಕೆಲಸವನ್ನು ಎಲ್ಲರೂ ಕೂಡ ಅಲ್ಪವಾಗಿ ಅದನ್ನು ಬಂದು ಹೀಯಾಳಿಸುತ್ತಾ ಅದನ್ನು ಕುರಿತಾಗಿ ಕೆಟ್ಟದಾಗಿ ಮಾತನಾಡ್ತಾರೆ ಎಂಬುದಾಗಿ ಆಕೆಗೆ ಗೊತ್ತಿತ್ತು ಪ್ರಿಯರೇ. ಆದರೂ ಕೂಡ ಆಕೆ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ಲೋ, ಯೇಸುವಿಗಾಗಿ ಮಾಡಬೇಕೆಂಬುದಾಗಿ ಅದನ್ನು ಯಾರ ಬಗ್ಗೆನೂ ಚಿಂತೆ ಮಾಡದೆ, ಯಾರು ಏನು ಮಾತನಾಡಿಕೊಂಡು ಹೋದರೂ ಚಿಂತೆ ಪಡದೆ ಅದನ್ನು ಯೇಸುವಿಗೆ ತಾನು ನೆನೆಸದನ್ನು ಮಾಡಿದ್ಲು. ನನ್ನ ಪ್ರೀತಿಯ ದೇವಜನರೇ, ಈ ಒಂದು ದಿನ ನಿಜವಾದ ಆರಾಧನೆ ಎಂದರೆ ಏನು ಗೊತ್ತಾ? ಕಿರ್ಚಾಡುವಂಥದ್ದು ಅಲ್ಲ. ನಿಜವಾದ ಆರಾಧನೆ ಎಂದರೆ ಡ್ರಮ್ಗಳನ್ನು ಜೋರಾಗಿ ಬಾರಿಸುವುದರಲ್ಲಿ ಅಲ್ಲ, ಜೋರಾಗಿ ಕೈ ಚಪ್ಪಾಳೆ ತಟ್ಟುವುದರಲ್ಲಿ ಅಲ್ಲ. ನಾನು ಯಾವ ಒಂದು ಆರಾಧನೆಯನ್ನು ಹೀಯಾಳಿಸ್ತಾ ಇಲ್ಲ. ಕೈ ತಟ್ಟುವುದು ಒಳ್ಳೆಯದೇ, ಜೋರಾಗಿ ಹಾಡುವುದು ಒಳ್ಳೆಯದೇ, ನಾಟ್ಯವಾಡಿ ದೇವರನ್ನ ಸ್ತುತಿಸುವಂಥದ್ದು ಒಳ್ಳೆಯದೇ, ಎಲ್ಲವೂ ಕೂಡ ವಾಕ್ಯದಲ್ಲಿ ಉಂಟು. ಆದರೆ ಇದಕ್ಕಿಂತಲೂ ಒಂದು ಪ್ರಾಮುಖ್ಯವಾದಂಥ ಒಂದು ಕಾರ್ಯವೇನು ಗೊತ್ತಾ? ಯಾರಿಗಾಗಿಯೋ ಯೋಚಿಸದೆ, ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳದೆ, ನನ್ನ ಪಕ್ಕದಲ್ಲಿ ಯಾರಿದ್ದಾರೆ, ಯಾರು ಏನು ಅಂದ್ಕೊಳ್ತಾರೆ ಎಂಬುದಾಗಿ ನೋಡದೆ, ಮನಸ್ಸಾರೆ
ವಿಸ್ತಾರ ಹೃದಯದ ಅಂತರಾಳದಿಂದ ನೀವು ದೇವರ ಮುಂದೆ ಸುರಿಸಬೇಕಾಗಿರುವಂಥ ಆ ಒಂದು ಅಮೂಲ್ಯವಾದಂಥ ನಿಮ್ಮ ಸಮಯ, ನಿಮ್ಮ ಜೀವನವನ್ನು ಆತನ ಮುಂದೆ ಸಮರ್ಪಿಸುವಂಥದ್ದಿದೆಯಲ್ಲ, ಅದೇ ದೇವರು ಈ ದಿನ ನಮ್ಮಲ್ಲಿ ಎದುರು ನೋಡುವಂಥ ಆ ಒಂದು ಆರಾಧನೆ. ಪ್ರಿಯರೇ, ಈ ಒಂದು ಆರಾಧನೆ ನಮ್ಮ ಜೀವಿತದಲ್ಲಿ ಕಾಣಲ್ಪಡ್ತಾ ಇಲ್ವಲ್ಲ? ಈ ಒಂದು ಆರಾಧನೆ ನಮ್ಮೊಳಗೆ ಕಾಣಲ್ಪಟ್ರೆ ಅದು ಎಷ್ಟು ಚೆಂದ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ಆ ಒಂದು ಭಾಗದಲ್ಲಿ ಆ ಒಂದು ಸ್ತ್ರೀಯು ಆ ಒಂದು ತೈಲವನ್ನು ಸುರಿಸಿದ ಕೂಡಲೇ ಯೇಸು ಸ್ವಾಮಿಯೊಂದಿಗಿದ್ದಂಥ ಶಿಷ್ಯನೇ ಹೇಳ್ತಾರೆ, ಇದು ಯಾಕೆ ವ್ಯರ್ಥವಾಗಿ ಸುರಿಯಲ್ಪಟ್ಟಿದ್ದೆ ಎಂಬುದಾಗಿ. ಯಾಕೆ ಈ ಒಂದು ತೈಲವು ವ್ಯರ್ಥಗೊಳಿಸಿದ್ದು ಯಾಕೆ, ಈ ಹಣ ವ್ಯರ್ಥವಾಗಿದ್ದು ಯಾಕೆ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಅವರಿಗೆ ಆ ತೈಲದ ಬೆಲೆ ಮಾತ್ರ ಕಣ್ಣು ಮುಂದೆ ಕಾಣಲ್ಪಡ್ತಾ ಇದೆ ಹೊರತು ಯೇಸು ಸ್ವಾಮಿಯ ಆ ಬೆಲೆ ಕಾಣಲ್ಪಡ್ತಾ ಇಲ್ಲ. ಈ ಒಂದು ದಿನ ನಾವು ಯಾವ ರೀತಿಯಲ್ಲಿ ಆರಾಧಿಸ್ತೇವೆ, ದೇವರ ಮುಂದೆ ಯಾವ ರೀತಿಯಲ್ಲಿ ನಾವು ಬರ್ತೇವೆ? ಅಯ್ಯೋ ಸಮಯ ಇಲ್ಲ ಅನ್ನುವಂಥ ಪ್ರಜ್ಞೆಯಲ್ಲಿಯೇ ಬರ್ತೇವ? ಆರಾಧನೆಯ ಸಮಯದಲ್ಲಿ ಬೇರೆ ಯಾವುದೋ ಒಂದು ಕೆಲಸ ನಾವು ಮಾಡಿರಬೇಕಾಗಿತ್ತಲ್ವಾ? ನಾವು ದೇವರನ್ನ ಆರಾಧಿಸ್ತಿದ್ದೇನೆ ಅಲ್ಲ, ಆತನು ಎಲ್ಲದಕ್ಕಿಂತಲೂ ಮೇಲಾದವನೆಂಬುದಾಗಿ ನಾವು ಯೋಚಿಸಿದೆ. ನಮ್ಮ ಮನಸ್ಸೆಲ್ಲ ಬಂದು ಯಾವುದೋ ಈ ಲೋಕದ ಕಾರ್ಯಗಳಿಗೆ ನಶಿಸಿ ಹೋಗುವಂಥ ಈ ಲೋಕದ ವಿಷಯಗಳಿಗಾಗಿ ಎಂದಿಗೂ ಕೂಡ ಉಪಯೋಗಕ್ಕೆ ಬರದೇ ಇರುವಂಥ, ಇಂದು ದೊಡ್ಡದಾಗಿ ಕಾಣಲ್ಪಟ್ಟು ನಾಳೆ ಮರೆಯಾಗಿ ಹೋಗುವಂಥ ಆ ಒಂದು ಹೆಸರು ಹೊಗಳಿಕೆಗಾಗಿ ನಮ್ಮ ಆಲೋಚನೆ ಒಂದು ದೇವರನ್ನ ಕೇಂದ್ರೀಕರಿಸದೆ ಅನೇಕ ಸಮಯದಲ್ಲಿ ನಾವು ದೇವರನ್ನ ಆರಾಧಿಸ್ತೇವೆ ಅಲ್ವಾ? ನಮ್ಮ ಶರೀರ ಮಾತ್ರ ಅಲ್ಲಿರ್ತದೆ ಯೇಸುವಿನೊಂದಿಗೆ, ಆದರೆ ನಮ್ಮ ಆಲೋಚನೆ ಎಲ್ಲ ಬೇರೆ ಆ ಎಣ್ಣೆಯ ಮೇಲೆ. ಅದೇ ಆ ಶಿಷ್ಯರು ಆ ಒಂದು ದಿನ ಮಾಡಿದ್ದು. ಮುಖ್ಯವಾದದ್ದು ಯಾವುದು, ಅಮೂಲ್ಯವಾದದ್ದು ಯಾವುದು? ಈ ದಿನ ಹೇಳಬಹುದು, ಅನೇಕ ಸಮಯದಲ್ಲಿ ಆರಾಧನೆ ಮಾಡೋದಕ್ಕೆ ಸಮಯವಿಲ್ಲ ಎಂಬುದಾಗಿ ನಾವು ಹೇಳ್ತೇವೆ, ಆರಾಧನೆಗೆ ಹೋಗುವುದಕ್ಕೆ ನಮಗೆ ಸಮಯ ಇಲ್ಲ ಎಂಬುದಾಗಿ ಮಾತನಾಡ್ತೇವೆ. ಆದರೆ ನೀವು ಯಾರನ್ನು ಆರಾಧಿಸ್ತಿದ್ದೀರೋ, ಯಾರಿಗೋಸ್ಕರ ನೀವು ಸಮಯವನ್ನು ಕೊಡುವುದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾರೋ, ಆ ದೇವರು ನಿಮಗೆ ಜೀವವನ್ನು ಕೊಟ್ಟಾತನೆಂಬುದಾಗಿ ನಮಗೆ ಗೊತ್ತಿಲ್ಲದೆ ಹೋಗ್ತದೆ. ನಾವು ಬದುಕಿರುವುದೇ ಆತನಿಂದಲೇ, ನಾವು ಉಳಿದಿರುವುದೇ ಆತನಿಂದಲೇ, ನಾವು ನಾಶವಾಗದೇ ಇರುವುದೇ ಆತನಿಂದಲೇ. ಇದುವರೆಗೂ ಕೂಡ ನೀವು ಭೂಮಿಯ ಅಡಿಯಲ್ಲಿ ಮಣ್ಣಾಗಿ ಹೋಗದೆ ಈ ದಿನ ಭೂಮಿಯ ಮೇಲೆ ನಡೆದಾಡ್ತಾ ಇದ್ದೇವೆ ಎಂದರೆ ಅದಕ್ಕೆ ಕಾರಣ ಆತನೇ. ನೀ ಸಂಪಾದಿಸುವಂಥ ಹಣಕ್ಕಿಂತಲೂ ಆತನೇ ದೊಡ್ಡವನು. ನೀ ಮಾಡುವಂಥ ಎಲ್ಲ ಸಾಧನೆಗಳಿಗಿಂತಲೂ ಆತನೇ ನಿನಗೆ ಜೀವಕ್ಕೆ ಆಧಾರವೇ ಆತನೇ, ನಿನ್ನ ಅಭಿವೃದ್ಧಿಗೆ ಕಾರಣನೇ ಆತನೇ, ನಿನ್ನ ಒಂದು ಆಶೀರ್ವಾದಕ್ಕೆ ನಿಧಿಯೇ ಆತನೇ ಎಂಬುವಂಥದ್ದನ್ನು ತಿಳಿದುಕೊಳ್ಳದೆ ಇರುವಂಥ ಒಂದು ಮೂರ್ಖರಾಗಿ ನಾವು ಇರುವುದು ಬೇಡ ಪ್ರಿಯರೇ. ಅವರೆಲ್ಲರೂ ಹೇಳಿದ್ದು ಯಾಕೆ ಇಷ್ಟು ವ್ಯರ್ಥ ಎಂಬುದಾಗಿ. ನನ್ನ ಪ್ರಿಯರೇ, ಆ ಒಂದು ವರ್ಷ ಸಂಪಾದನೆ ಮಾಡಿ ತೆಗೆದುಕೊಳ್ಳುವಷ್ಟು ಬೆಲೆ ಬಾಳುವಂಥ ಆ ಒಂದು ತೈಲ ಆ ಯೇಸು ಕ್ರಿಸ್ತನ ತಲೆಯ ಮೇಲೆ ಸುರಿಯಲ್ಪಟ್ಟಿದ್ದಕ್ಕೆ ಅದನ್ನು ವ್ಯರ್ಥ ಎಂಬುದಾಗಿ ಮಾತನಾಡಿದ್ರಲ್ಲ. ಆದರೆ ಬೆಲೆನೇ ಕಟ್ಟಲಿಕ್ಕಾಗದಷ್ಟು ಶ್ರೇಷ್ಠವಾದಂಥ ಆ ಕ್ರಿಸ್ತನನ್ನೇ, ತನ್ನ ಮಗನನ್ನೇ ಪರಲೋಕದ ದೇವರು ಯಾರು ಕೂಡ ಊಹಿಸಲಿಕ್ಕೂ ಆಗದಷ್ಟು, ಯಾರು ಕೂಡ ಕೊಂಡುಕೊಳ್ಳಲಿಕ್ಕೆ ಆಗದಷ್ಟು ಶ್ರೇಷ್ಠವಾದದ್ದೊಂದನ್ನು ಈ ಭೂಮಿಯ ಮೇಲೆ ಆತನನ್ನು ಕಳಿಸಿ ಆ ಭರಣಿಯನ್ನು, ಆ ಒಂದು ದೇಹವನ್ನು ಮುರಿದು ಒಳಗಿದ್ದಂಥ ಸುಗಂಧ ತೈಲವಲ್ಲ, ಆತನ ಶರೀರದಲ್ಲಿದ್ದಂಥ ಎಲ್ಲ ರಕ್ತವನ್ನು ಕಡೆ ತೊಟ್ಟು ರಕ್ತದವರೆಗೂ ನಮಗೋಸ್ಕರ ಸುರಿಸಿದನಲ್ಲ. ಅದಕ್ಕೆ ನಮಗೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವೋ? ಅದಕ್ಕೆ ನಮ್ಮಿಂದ ಆ ಬೆಲೆನ ಊಹಿಸಿಕೊಳ್ಳುವುದಕ್ಕಾದರೂ ಸಾಧ್ಯನೋ ಪ್ರಿಯರೇ?
ಆ ತೈಲವನ್ನು, ನಿಮ್ಮ ಸಮಯವನ್ನು ದೇವರಿಗೆ ಕೊಡುವಾಗ, ನಿಮ್ಮ ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಟ್ಟು ಕೊಡುವಾಗ, ಮೊಣಕಾಲಾಕಿ ದೇವರೇ ಅಪ್ಪ ನೀನು ನನಗೆ ಸಾಕು ಎಂಬುದಾಗಿ ಪ್ರಾರ್ಥಿಸುವಂಥದ್ದು, ಅದು ಸಮಯ ವ್ಯರ್ಥ ಎಂಬುವಂಥದ್ದಾಗಿ ಸೈತಾನನು ನಿಮ್ಮ ತಲೆಯಲ್ಲಿ ತರುವಂಥದ್ದಾಗಿರುವುದಾದರೆ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರನ್ನು ತಂದೆಯಾದ ದೇವರು ಆತನು ಹುಡುಕುತ್ತಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದಲ್ಲ, ಆ ಒಂದು ಆರಾಧನೆಯನ್ನು ತಳ್ಳಿ ಲೋಕದ ಮಾಯೆಗೋಸ್ಕರ, ಲೋಕದ ಆಡಂಬರಕ್ಕೋಸ್ಕರ ನಮ್ಮ ಜೀವದ ಹುಡುಕ್ತದೆ ಅಂದರೆ, ಈ ದಿನ ನಾವು ಮನ ತಿರುಗಬೇಕಲ್ಲವ ಪ್ರಿಯರೇ? ಇದುವರೆಗೂ ನಾವು ಹೇಗೆ ಆರಾಧಿಸಿದುವೋ ದೇವರನ್ನ, ಹೆಸರಿಗೋಸ್ಕರ ಆರಾಧಿಸಿದುವೋ, ಇಲ್ಲ ಜನರ ಮೆಚ್ಚುಗೆಗಾಗಿ ನಾವು ಆರಾಧಿಸಿದುವೋ, ಅಥವಾ ಇದೊಂದು ಸಾಂಪ್ರದಾಯಿಕವಾಗಿರುವಂಥ ಒಂದು ಕಾರ್ಯ ಎಂಬುದಾಗಿ ನಾವು ಆರಾಧಿಸ್ತಿದ್ದೇವೋ ಗೊತ್ತಿಲ್ಲ. ಆದರೆ ಈ ದಿನ ನಮ್ಮ ಮನಸ್ಸು ಮಾರ್ಪಡಲಿ, ನಮ್ಮ ಹೃದಯ ಮಾರ್ಪಡಲಿ. ನಮಗೋಸ್ಕರ ಸುರಿಯಲ್ಪಟ್ಟಂಥ ಆ ಪರಲೋಕದ ತೈಲವಾಗಿರುವಂಥ ಕ್ರಿಸ್ತನಿಗೆ ನಮ್ಮಿಂದ ಬೆಲೆ ಕಟ್ಟೋದಕ್ಕಾಗುತ್ತಾ? ಈ ತೈಲ, ಆ ಒಂದು ಸ್ತ್ರೀಯು ತಂದಂಥ ತೈಲವನ್ನು ಚೆಲ್ಲಿದ್ದನ್ನು ನೋಡಿ ಇದೆಲ್ಲ ವ್ಯರ್ಥ ವ್ಯರ್ಥ ಎಂಬುದಾಗಿ ಮಾತನಾಡಿದ್ರಲ್ಲ. ಆದರೆ ದೇವರು ಈ ಪಾಪಿಗಳಿಗೋಸ್ಕರ, ಈ ದರಿದ್ರ ಜೀವನಕ್ಕೋಸ್ಕರ ತನ್ನ ಒಂದು ಮಗನನ್ನೇ ಬಲಿಯಾಗಿ ಕೊಟ್ಟು ಆ ಭರಣಿಯನ್ನು ಒಡೆದು ಆತನ ಮೈಯಲ್ಲಿದ್ದಂಥ ರಕ್ತವನ್ನೆಲ್ಲ ಸುರಿಸಿದ ನಂತರ ಒಂದು ಬಾರಿಯೂ ಕೂಡ ಇದು ವ್ಯರ್ಥವಾಗಿ ಹೋಯಿತೆಂಬುದಾಗಿ ಆತನ ಬಾಯಿಯಲ್ಲಿ ಬರಲಿಲ್ವಲ್ಲ, ಆ ರೀತಿಯಾಗಿ ಮಾತಾಡಲಿಲ್ವಲ್ಲ ಪ್ರಿಯರೇ? ಇಂದಿಗೂ ಕೂಡ ನಮ್ಮನ್ನು ಶ್ರೇಷ್ಠರಾಗಿ, ಅಮೂಲ್ಯರಾಗಿ, ಮಾನ್ಯರಾಗಿ, ಯೋಗ್ಯರಾಗಿ ದೇವರು ನಮ್ಮನ್ನು ನೋಡ್ತಾ ಇದ್ದಾನಲ್ಲ. ಈ ದಿನ ಎಲ್ಲ ಜನರಲ್ಲಿ ಕುಳಿತಿದ್ದವರು ಕಂಡಂತೆ ಆ ಒಂದು ತೈಲವನ್ನು ನೋಡಿ ಯೇಸುವನ್ನು ಅಳತೆ ಮಾಡ್ತೀರಾ? ಅಥವಾ ಆ ಸ್ತ್ರೀಯಂತೆ ಯಾರು ಏನೇ ಹೇಳಿಕೊಂಡ್ರು, ಯಾರು ಏನೇ ಮಾತಾಡಿದ್ರು ನನಗೆ ಚಿಂತೆ ಇಲ್ಲ, ನನ್ನ ದೇವರು ನನಗೆ ಉತ್ತಮನು, ನನ್ನ ದೇವರು ಈ ಒಂದು ತೈಲಕ್ಕಿಂತಲೂ ಆತನು ಅತೀ ಶ್ರೇಷ್ಠನು, ನನ್ನ ದೇವರು ನನ್ನ ಜೀವಕ್ಕಿಂತಲೂ ಮೇಲಾದವನು, ಬೆಲೆ ಕಟ್ಟಲಿಕ್ಕಾಗದಷ್ಟು ಶ್ರೇಷ್ಠನೆಂಬುದಾಗಿ ಆತನ ಮುಂದೆ ನಿಮ್ಮನ್ನೇ ಸುರಿದು ನಿಮ್ಮ ತಲೆಯ ಕೂದಲಿನಿಂದ ಆತನ ಪಾದಕ್ಕೆ, ಅಪ್ಪ ನಾನು ನಿನಗೆ ಮಾತ್ರ ಸ್ವಂತವಯ್ಯ, ನಾನು ನಿನಗೆ ಮಾತ್ರ ಸ್ವಂತ ದೇವರೇ, ನಿನ್ನ ಪ್ರೀತಿ ಅಪಾರವಾದದ್ದು ದೇವರೇ. ಈ ಲೋಕದಲ್ಲಿ ನಾನು ಎಷ್ಟೇ ಜನರನ್ನು ಕಂಡರು, ನಾವು ಹುಟ್ಟಿದ ದಿನದಿಂದ ಈ ದಿನದವರೆಗೂ, ನಾವು ಹುಟ್ಟಿದ ದಿನದಿಂದ ಈ ದಿನದವರೆಗೂ ಎಷ್ಟೇ ಜನರನ್ನು ನಾನು ಕಂಡಿದ್ದರು, ನಿನ್ನ ಹಾಗೆ ಯಾರೂ ಇಲ್ಲಪ್ಪ. ಯೋಹಾನ 12ರಲ್ಲಿ ಮರಿಯಳು ಅದನ್ನು ಯಾಕೆ ಸುರಿದ್ಲು ಗೊತ್ತಾ? ಯಾಕಂದರೆ 11ನೇ ಅಧ್ಯಾಯದಲ್ಲಿ ಯೇಸು ಲಾಜರನನ್ನು, ಸತ್ತೋದಂಥ ಲಾಜರನನ್ನು 4 ದಿನದ ನಂತರ ಜೀವಂತವಾಗಿ ಎಬ್ಬಿಸಿಕೊಟ್ಟನು. ಮರಿಯಳ ಹೃದಯದಲ್ಲಿ ಇದ್ದಂಥ ಕೃತಜ್ಞತೆ ಏನು ಗೊತ್ತಾ? ದೇವರೇ, ನನ್ನಿಂದ ಆದದ್ದನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ, ಆದರೆ ನೀನು ನನಗೋಸ್ಕರ ಸತ್ತು ಹೋದಂಥದ್ದನ್ನು, ಇನ್ನೂ ನನ್ನ ಜೀವಿತದಲ್ಲಿ ಮುಗಿದೋಯ್ತು ಕತ್ತಲೆ ಎಲ್ಲ ಎಂಬುದಾಗಿ ನೆನೆಸಿದ್ದನ್ನು ಮತ್ತೆ ಜೀವ ಕೊಟ್ಟು ನನ್ನ ಜೀವನವನ್ನು ಬೆಳಗಿಸಿದೆಯಲ್ಲ. ಈ ದಿನ ನನ್ನ ಪ್ರೀತಿಯ ದೇವಜನರೇ, ಕರ್ತನು ಮಾತ್ರ ನಮ್ಮ ಪಕ್ಷದಲ್ಲಿ ಇಲ್ಲದೆ ಹೋಗಿದ್ದರೆ ನಾವು ಎಂದೋ ಮಣ್ಣಾಗಿ ಹೋಗ್ತಿದ್ದೇವಲ್ವ. ಒಂದೊಂದು ದಿನಗಳಲ್ಲಿ, ಒಂದೊಂದು ದಿನಾನೂ ಒಂದೊಂದು ICUದಲ್ಲಿ ನಿಮಗೆ ಕೃತಕವಾದಂಥ ಉಸಿರಾಟವನ್ನು ಕೊಡುವುದಕ್ಕೆ, ನಿಮ್ಮನ್ನು ನೋಡಿಕೊಳ್ಳುವುದಕ್ಕೆ ನರ್ಸಿನ ಒಂದು ವ್ಯವಸ್ಥೆ ಆಗಿರಲಿ, ಕೃತಕ ಉಸಿರಾಟದ ವ್ಯವಸ್ಥೆ ಆಗಿರಲಿ, ನಿಮಗೆ ಒಂದೊಂದು ಅಂಗಾಂಗಗಳು ಕೆಲಸ ಮಾಡುವಂಥ ಆ ಉಪಕರಣಗಳಾಗಲಿ, ಒಂದು ದಿನಕ್ಕೆ ಎಷ್ಟು ಸಾವಿರಾರು ಲಕ್ಷಾಂತರ ವೆಚ್ಚಗಳು ಉಂಟಾಗ್ತದೆ ಗೊತ್ತಾ? ಆದರೆ ನಿನ್ನನ್ನು ದೇವರು ತೂಕಡಿಸದೆ, ನಿದ್ರಿಸದೆ
ಆತನು ಕಣ್ಮಣಿಯಂತೆ ಕಾಯುವ ದೇವರು, ನಿನಗೆ ಶ್ವಾಸವನ್ನು ಕೊಡುವ ದೇವರು, ನಿನ್ನನ್ನು ಬದುಕಿಸುವಂಥ ದೇವರು, ನಿನ್ನ ಸುತ್ತಲೂ ಆವರಿಸಿ ನಿನ್ನ ಮುಂದೆಯೋ ನಿನ್ನ ಹಿಂದೆಯೋ ಆತನು ನಿನ್ನನ್ನು ಮುತ್ತಿಕೊಂಡು ಆತನ ಕರವನ್ನು ನಿನ್ನ ಮೇಲಿಟ್ಟಿದ್ದಾನಲ್ಲ, ಆ ದೇವರಿಗೆ ಕೃತಜ್ಞತೆ ಸಮರ್ಪಿಸು ಪ್ರಿಯರೇ. ಆತನಿಗೆ ನೀವು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಈ ದಿನ ಮನಸ್ಸಾರೆ ಆತನನ್ನು ಮಹಿಮೆ ಪಡಿಸಿರಿ ನೋಡು. ಥ್ಯಾಂಕ್ ಯು ಜೀಸಸ್. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ, ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕುವುದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಬದುಕುವುದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ, ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕುವುದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಬದುಕುವುದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ನನ್ನವರೇ ನನ್ನಿಂದ ದೂರಾಗಿ ಹೋದರೇನು, ನೀನೊಂದೇ ಸಾಕಿನ್ನು ಈ ನನ್ನ ಜೀವಕ್ಕೆ. ನನ್ನವರೇ ನನ್ನಿಂದ ದೂರಾಗಿ ಹೋದರೇನು, ನೀನೊಂದೇ ಸಾಕಿನ್ನು ಈ ನನ್ನ ಜೀವಕ್ಕೆ. ನಿನ್ನ ಮಧುರ ಪ್ರೇಮ ನನ್ನ ಕರೆದು ನಿನ್ನ ಪ್ರೀತಿಯ ಎದೆಗೆ ಸೋಕಿತು. ನಿನ್ನ ಮಧುರ ಪ್ರೇಮ ನನ್ನ ಕರೆದು ನಿನ್ನ ಪ್ರೀತಿಯ ಎದೆಗೆ ಸೋಕಿತು. ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನೋ, ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನು. ಬಯಸುವುದಾದರೆ ಅದು ನಿನ್ನನ್ನೇ, ಪ್ರತಿ ನೆನಪು ನೀನೇ ನೀನೇ. ಬಯಸುವುದಾದರೆ ಅದು ನಿನ್ನನ್ನೇ, ಪ್ರತಿ ನೆನಪು ನೀನೇ ನೀನೇ. ಒಣಗಿರುವ ಭೂಮಿಯ ಹಾಗೆ ಬದುಕೆಲ್ಲ ಬಳಲಿತು,
ಶಿಲುಬೆಯಲ್ಲಿ ಶಾಶ್ವತ ಪ್ರೇಮ ನನಗಾಗಿ ದೊರಕಿತು. ಒಣಗಿರುವ ಭೂಮಿಯ ಹಾಗೆ ಬದುಕೆಲ್ಲ ಬಳಲಿತು. ಶಿಲುಬೆಯಲ್ಲಿ ಶಾಶ್ವತ ಪ್ರೇಮ ನನಗಾಗಿ ದೊರಕಿತು. ನಿನ್ನ ಕೃಪಾಸ್ಥಾನಕ್ಕೆ ನನ್ನ ಕರೆದು ನಿನ್ನ ಸ್ತುತಿಸೋ ಭಾಗ್ಯವ ನೀಡಿದೆ. ನಿನ್ನ ಕೃಪಾಸ್ಥಾನಕ್ಕೆ ನನ್ನ ಕರೆದು ನಿನ್ನ ಸ್ತುತಿಸೋ ಭಾಗ್ಯವ ನೀಡಿದೆ. ನಿಮ್ಮಧುರ ಮಾತಿನಿಂದ ಸಂತೈಸಿದೆ. ನಿಮ್ಮಧುರ ಮಾತಿನಿಂದ ಸಂತೈಸಿದೆ. ಪೂಜಿಸೋದಾದರೆ ಅದು ನಿನ್ನನ್ನೇ, ಅನುರಾಗದ ಆರಾಧನೆ. ಪೂಜಿಸೋದಾದರೆ ಅದು ನಿನ್ನನ್ನೇ, ಅನುರಾಗದ ಆರಾಧನೆ. ಕರ್ತನು ಶಿಲುಬೆಯಲ್ಲಿ ನಮಗೆ ವಿರುದ್ಧವಾಗಿದ್ದಂಥ ದೋಷಾರೋಪ ಪತ್ರವನ್ನೆಲ್ಲ ಕೆಡಿಸಿ ಆತನು ನಮ್ಮನ್ನು ವಿಮುಕ್ತಿಗೊಳಿಸಿದನು ಎಲ್ಲ ಶಾಪದ ಪಾಪದ ಬಂಧನಗಳಿಂದ. ಪ್ರಿಯರೇ, ಆತನ ಒಂದೊಂದು ರಕ್ತ ಕಣಗಳು ಕೂಡ ನಮ್ಮನ್ನೇ ಬೇಕು ಎಂಬುದಾಗಿ ಕೂಗಿತು. ಪ್ರಿಯರೇ, ದೇವರು ನಮ್ಮ ಮೇಲಿಟ್ಟಿರುವಂಥ ಆ ಪ್ರೀತಿ ಅಸಂಖ್ಯವಾದದ್ದು. ಅದನ್ನು ಹೇಳಿ ಆತನನ್ನು ಮಹಿಮೆ ಪಡಿಸೋಣವ. ಜನರಿಗಾಗಿ ನಾನು ನಿನ್ನನ್ನು ಸ್ತುತಿಸಲ್ಲ ದೇವರೇ, ಯಾರಿಗಾಗಿ ಅಲ್ಲ, ನಾ ಮನಸ್ಸಾರೆ ನಿನ್ನನ್ನು ಹೊಗಳ್ತೇನೆ. ಶಿಲುಬೆಯಲ್ಲಿ ದೋಷಾರೋಪ ಪತ್ರವನ್ನೇ ಕೆಡಿಸಿದೆ. ಮರಣದಲ್ಲೂ ನನ್ನನ್ನೇ ಯಾಕೆ ನೀ ಪ್ರೀತಿಸಿದೆ. ಶಿಲುಬೆಯಲ್ಲಿ ದೋಷಾರೋಪ ಪತ್ರವನ್ನೇ ಕೆಡಿಸಿದೆ. ಮರಣದಲ್ಲೂ ನನ್ನನ್ನೇ ಯಾಕೆ ನೀ ಪ್ರೀತಿಸಿದೆ. ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು. ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು. ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ, ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ. ಪ್ರೀತಿಸೋದಾದರೆ ಅದು ನಿನ್ನನ್ನೇ, ಮನಸ್ಸೆಲ್ಲ ನೀನೇ ನೀನೇ. ಪ್ರೀತಿಸೋದಾದರೆ ಅದು ನಿನ್ನನ್ನೇ, ಮನಸ್ಸೆಲ್ಲ ನೀನೇ ನೀನೇ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕುವುದಾದರೆ ಅದು ನಿನಗಾಗಿಯೇ. ಈ ಜೀವವು ನಿನ್ನ ಸೇವೆಗೆ. ಬದುಕುವುದಾದರೆ ಅದು ನಿನಗಾಗಿಯೇ. ಈ ಜೀವವು ನಿನ್ನ ಸೇವೆಗೆ. ಪ್ರೀತಿಯ ದೇವಜನರೇ, ದೇವರು ನಮ್ಮಿಂದ ಏನನ್ನು ಎದುರು ನೋಡೋದಿಲ್ಲ. ಆತನ ಎದುರು ನೋಡುವಂಥದ್ದೊಂದೇ, ಆತನು ಕೊಟ್ಟಿರುವಂಥ ಪರಲೋಕದ ಆ ಒಂದು ಬಹುಮಾನಕ್ಕಿಂತಲೂ ಮೇಲಾದ ಬಹುಮಾನವು ನಾವು ಯಾರು ಕೂಡ ಆತನಿಗೆ ತಿರುಗಿ ಕೊಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮಲ್ಲಿರುವಂಥ ಶ್ರೇಷ್ಠವಾದದ್ದನ್ನು, ನಮ್ಮಲ್ಲಿರುವಂಥ ಅಮೂಲ್ಯವಾದದ್ದನ್ನು ಯಾವುದು
ಆತನು ಕೊಟ್ಟಿರುವಂಥ ಆ ಜೀವವು, ಆತನು ಕೊಟ್ಟಿರುವಂಥ ಆ ಒಂದು ಸ್ತೋತ್ರವು ನಮ್ಮ ಬಾಯಿಯಲ್ಲಿ, ಅದನ್ನು ಮನಸ್ಸಾರೆ ನಾವು ದೇವರಿಗೆ ಅರ್ಪಿಸೋಣ. ಯಾರನ್ನ ಮೆಚ್ಚಿಸುವಂಥ ಒಂದು ಬದುಕು ಬೇಡ ಪ್ರಿಯರೇ. ಇದುವರೆಗೂ ಮನುಷ್ಯನನ್ನ ಮೆಚ್ಚಿಸಿದ್ದು ಸಾಕು, ಮನುಷ್ಯರನ್ನ ಸಂತೋಷಪಡಿಸಿದ್ದು ಸಾಕು. ಅದರಿಂದ ಯಾವ ಪ್ರಯೋಜನವೂ ನಮಗೆ ಸಿಗುವುದಿಲ್ಲ. ಇರುವಂಥ ಒಂದು ಜೀವನ, ಅದನ್ನು ಯಾಕೆ ನಾವು ದೇವರಿಗೆ ಮೆಚ್ಚುಗೆವಾಗುವಂತೆ, ದೇವರಿಗೆ ಸಂತೋಷ ಪಡುವಂತೆ ಮನಸ್ಸಾರೆ ನಾವು ಆರಾಧಿಸಬಾರದು. ಹಗಲು ರಾತ್ರಿ ಎಂಬುದಾಗಿ ನೋಡದೆ, ಅದು ಉನ್ನತಿನೋ ಅಥವಾ ತಗ್ಗಿಸಲ್ಪಡುವಿಕೆ ಎಂಬುದಾಗಿ ನೋಡದೆ, ಎಲ್ಲ ಗಳಿಗೆಯಲ್ಲೂ ಕೂಡ ದೇವರೇ ನೀವು ಒಳ್ಳೆಯವನು, ನನಗೆ ನೀವು ಒಳ್ಳೆಯವನು, ನೀವು ಒಳ್ಳೆಯದನ್ನು ಮಾತ್ರ ಮಾಡೋ ದೇವರು, ನನ್ನ ಕೂಗನ್ನು ಕೇಳುವ ದೇವರು, ನನ್ನ ಪ್ರಾರ್ಥನೆಯನ್ನು ಆಲಿಸುವ ದೇವರು, ಇಕ್ಕಟ್ಟಿನಲ್ಲಿ ನನಗೆ ಸಹಾಯ ಮಾಡುವ ದೇವರು, ಮಾರ್ಪಡದ ದೇವರು, ನಾ ಮರೆತರೂ ಮರೆಯದ ದೇವರು, ತಂದೆಗಿಂತಲೂ ಹೆಚ್ಚಾಗಿ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವ ದೇವರು, ಅಂಗೈಯಲ್ಲಿ ನನ್ನನ್ನು ಚಿತ್ರಿಸಿಕೊಂಡಿರುವ ದೇವರು ನೀನೇ ಅಪ್ಪ. ಈ ಜೀವದ ಕೊನೆ ಉಸಿರಿರುವವರೆಗೂ ನನಗೆ ಪಾಲು ಪಾನವು ನೀನೇ ಅಪ್ಪ. ನಿನ್ನನ್ನು ನಾ ಪ್ರೀತಿಸ್ತೇನೆ, ನಿನಗಾಗಿ ನಾ ಬದುಕ್ತೇನೆ ಎಂಬುದಾಗಿ ಒಂದು ಬಾರಿ ಈ ಒಂದು ದಿನ ಅರ್ಪಿಸಿ ನೋಡಿರಿ. ಅದರ ಹೃದಯವು ಸಂತೋಷ ಪಡುವಂಥದ್ದಾಗಿದೆ. ಆಮೆನ್. ಯೇಸುವೇ, ನನಗೆ ನೀ ಸಾಕಯ್ಯ. ಬದುಕುವುದಾದರೆ ಅದು ನಿನಗಾಗಿ, ಈ ಜೀವವು ನಿನ್ನ ಸೇವೆಗೆ. ಬದುಕುವುದಾದರೆ ನನ್ನೊಂದಿಗೆ ಎಲ್ಲರೂ ಕೂಡ ಸೇರಿ ಏಸಪ್ಪನ ನೋಡಿ ಹೇಳೋಣ. ಏಸಪ್ಪ, ಇದುವರೆಗೂ ನಾ ಈ ಲೋಕಕ್ಕಾಗಿ ಬದುಕ್ಬಿಟ್ಟೆ ಅಪ್ಪ. ಇದುವರೆಗೂ ಯಾರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೋ, ಯಾರು ನನ್ನನ್ನು ಹೇಗೆ ನೋಡ್ತಾರೋ ಎಂಬುದಾಗಿ ಬದುಕಿ ಜೀವಿಸ್ಬಿಟ್ಟೆ. ಆದರೆ ನನ್ನ ಕೈಯಲ್ಲಿರುವಂಥ ಭರಣಿಗಿಂತಲೂ ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಂಥ ನಿನ್ನ ಮುಂದೆ ನಾ ಎಲ್ಲವನ್ನ ಶೂನ್ಯವಾಗಿ ನಾನು ನೋಡ್ತೇನೆ ಅಪ್ಪ. ನೀವು ಬಾಯಿಗಳನ್ನು ತೆರೆದು ಹೇಳ್ರಿ ಪ್ರಿಯರೇ, ನಿನ್ನನ್ನು ಸಂಪಾದಿಸುವುದಕ್ಕಾಗಿ ನಾ ಎಲ್ಲವನ್ನ ಕಸವೆಂದು ಎಣಿಸ್ತೇನೆ ಅಪ್ಪ. ನೀವು ನನಗೆ ಸಾಕು, ಈ ಒಂದು ಜೀವನಕ್ಕೆ ನೀ ಸಾಕು ಎಂಬುದಾಗಿ ಹೇಳಿ ನನ್ನೊಂದಿಗೆ ಸೇರಿ ಹಾಡ್ರಿ ನೋಡೋಣ. ಬದುಕುವುದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಬದುಕುವುದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಎಲ್ಲರೂ ಬಯಸುವುದಾದರೆ ಅದು ನಿನ್ನನ್ನೇ, ಪ್ರತಿ ನೆನಪು ನೀನೇ ನೀನೇ. ಪ್ರೀತಿಸೋದಾದರೆ ಅದು ನಿನ್ನನ್ನೇ, ಮನಸ್ಸೆಲ್ಲ ನೀನೇ ನೀನೇ. ಪ್ರೀತಿಸೋದಾದರೆ ಅದು ನಿನ್ನನ್ನೇ, ಮನಸ್ಸೆಲ್ಲ ನೀನೇ ನೀನೇ. ಸ್ತುತಿಗೂ ಪಾತ್ರನೇ, ಮಹಿಮೆಗೆ ಯೋಗ್ಯನೇ. ಎಲ್ಲ ಮನುಷ್ಯನ ಬಾಯಿಂದ ಬರುವಂಥ ಆರಾಧನೆಗೆ ಯೋಗ್ಯನಾಗಿರುವಂಥ ರಕ್ಷಕನೇ, ಯಜ್ಞದ ಕುರಿಮರಿಯಾದಾತನೇ, ಇನ್ನೊಬ್ಬನಿಗೆ ಎಲ್ಲ ಘನವು, ಎಲ್ಲ ಸ್ತುತಿಯು, ಎಲ್ಲ ಮಹಿಮೆಯು, ಎಲ್ಲ ಪ್ರಭಾವವು ಸಲ್ಲಿಸಲ್ಪಡಲಿ ಯೇಸುವಿನ ನಾಮದಲ್ಲಿ ತಂದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ನಾಟಕದಲ್ಲಿರುವ ಎಲ್ಲ ದೇವಜನರಿಗೆ, ವಿಶೇಷವಾಗಿ ಪ್ರವಾದನಾತ್ಮಕ ಸೇವೆಯಲ್ಲಿ ದಾಹವಿರುವ ಎಲ್ಲರಿಗೂ ಒಂದು ಸಂತಸದ ಸುದ್ದಿ.
ಇದೇ ಮೇ 1ರಿಂದ 10ರವರೆಗೂ ರೇಮಾ ಪ್ರವಾದನಾ ಸೇವೆ ಅರ್ಪಿಸುವ ಹೆವೆನ್ ಆನ್ ಅರ್ತ್ ಎನ್ನುವ 10 ದಿನಗಳ ಪ್ರವಾದನಾ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಕರ್ತನ ಪ್ರವಾದಿಯಾಗಿರುವ ರೆವರೆಂಡ್ ಸ್ಟೀಫನ್ ಆಲ್ಬರ್ಟ್ ಹಾಗೂ ಅಭಿಷಿಕ್ತ ಬಲವಾದ ದೇವಸೇವಕರು ನಿಮ್ಮನ್ನು ಸೇವೆಯಲ್ಲಿ ತರಬೇತಿಗೊಳಿಸಲಿಕ್ಕಿದ್ದಾರೆ. ದೇವರ ರಾಜ್ಯಕ್ಕಾಗಿ ಬಲವಾಗಿ ಉಪಯೋಗಿಸಲ್ಪಡಲು ಹಾಗೂ ಪರಲೋಕದ ಅನುಭವಗಳಿಂದ ತುಂಬಿಸಲ್ಪಡಲು ನೀವು ಆಸೆ ಪಡುವುದಾದರೆ ತಕ್ಷಣವೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೂರವಾಣಿ ಸಂಖ್ಯೆ 7022918070ಗೆ ಕರೆ ಮಾಡಿ. ಈ ಸದಾವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.